Hi, welcome to Vikrant Education Academy. ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ಸ್ 2022 ವರದಿಯ ಪ್ರಕಾರ ಯಾವ ವರ್ಷದಲ್ಲಿ ಭಾರತವು ಚೀನಾವನ್ನು ಮೀರಿಸಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿ ಹೊರಹೊಮ್ಮಲಿದೆ? 2023, 2024, 2026, 2030. ಉತ್ತರ 2023. ಭಾರತೀಯ ನೌಕಾಪಡೆಯ ಸ್ಟೆಲ್ತ್ ಫ್ರಿಗೇಟ್ INS ತರ್ಕಾಶ್ ಯಾವ ದೇಶದ ನೌಕಾಪಡೆಯೊಂದಿಗೆ ಯುದ್ಧಾಭ್ಯಾಸ ನಡೆಸಿತು? ಫ್ರಾನ್ಸ್, ಓಮನ್, ಸುಡಾನ್, ಜಪಾನ್. ಉತ್ತರ ಸುಡಾನ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಫೆನ್ಸ್ ವಿಚಾರ ಸಂಕಿರಣ ಮತ್ತು ಪ್ರದರ್ಶನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ನವದೆಹಲಿ, ಪುಣೆ, ಡೆಹ್ರಾಡೂನ್, ಹೈದರಾಬಾದ್. ಉತ್ತರ ನವದೆಹಲಿ. ಯಾವ ಕೇಂದ್ರ ಸಚಿವಾಲಯವು ಬ್ರಿಟಿಷ್ ಸರ್ಕಾರದಿಂದ ನಿಷೇಧಿಸಲ್ಪಟ್ಟ ಕವಿತೆಗಳು, ಬರಹಗಳು ಮತ್ತು ಪ್ರಕಟಣೆಗಳನ್ನು ಗುರುತಿಸಿ ಪ್ರಕಟಿಸಿತು? ಸಂಸ್ಕೃತಿ ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ. ಉತ್ತರ ಸಂಸ್ಕೃತಿ ಸಚಿವಾಲಯ. ಹಣಕಾಸು ಸಚಿವಾಲಯದ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ ಭಾರತೀಯ ರಾಷ್ಟ್ರಧ್ವಜದ ಮಾರಾಟಕ್ಕೆ ಎಷ್ಟು GST ಅನ್ವಯಿಸುತ್ತದೆ? 18%, 12%, 5%, 0%. ಉತ್ತರ 0%. ಎರಡು 2022ರಲ್ಲಿ ವಿಂಬಲ್ಡನ್ ಮಹಿಳಾ ಮತ್ತು ಪುರುಷರ ಪ್ರಶಸ್ತಿ ವಿಜೇತರು ಯಾರು? ಎಲೆನಾ ರೈಬಾಕಿನಾ ಮತ್ತು ನೋವಾಕ್ ಜೊಕೋವಿಕ್, ಓನ್ಸ್ ಜಬೇರ್ ಮತ್ತು ನೋವಾಕ್ ಜೊಕೋವಿಕ್, ಎಲೆನಾ ರೈಬಾಕಿನಾ ಮತ್ತು ನಿಕ್ ಕಿರ್ಗಿಯೋಸ್, ವಿನಸ್ ವಿಲಿಯಮ್ಸ್ ಮತ್ತು ರಾಫೆಲ್ ನಡಾಲ್. ಉತ್ತರ ಎಲೆನಾ ರೈಬಾಕಿನಾ ಮತ್ತು ನೋವಾಕ್ ಜೊಕೋವಿಕ್. ಜುಲೈ 2022ರಲ್ಲಿ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರಾಫೆಲ್ ನಡಾಲ್, ಡೆಮಿಟ್ರಿ ಮೆಡ್ವೆಡೆವ್, ರೋಜರ್ ಫೆಡರರ್, ನೋವಾಕ್ ಜೊಕೋವಿಕ್. ಉತ್ತರ ನೋವಾಕ್ ಜೊಕೋವಿಕ್. ಮುಂಬರುವ ಕಾಮನ್ವೆಲ್ತ್, ಏಷ್ಯನ್ ಮತ್ತು ಒಲಿಂಪಿಕ್ ಆಟಗಳಿಗೆ ಯಾವ ಕಂಪನಿಯು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ IOA ಕ್ರೀಡಾ ಪ್ರದರ್ಶನ ಮತ್ತು ಜೀವನಶೈಲಿ ಪಾಲುದಾರ ಆಗಿರುತ್ತದೆ? ಅದಾನಿ ಸ್ಪೋರ್ಟ್ಸ್ ಲೈನ್, ಗೇಮ್ ಪ್ಲಾನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, IMG ರಿಲಯನ್ಸ್, JSW ಸ್ಫೂರ್ತಿ. JSW ಇನ್ಸ್ಪೈರ್. ಯಾವ ಫಾರ್ಮುಲಾ 1 ರೇಸಿಂಗ್ ಡ್ರೈವರ್ 10 ಜುಲೈ 2022ರಂದು ಆಸ್ಟ್ರಿಯನ್ F1 ಗ್ರ್ಯಾಂಡ್ ಫಿಕ್ಸ್ ಗೆದ್ದಿದ್ದಾರೆ? ಮ್ಯಾಕ್ಸ್ ವರ್ಸ್ಟಫೆನ್, ಕಾರ್ಲೋಸ್ ಸ್ಟೇಂಜ್, ಲೂಯಿಸ್ ಹ್ಯಾಮಿಲ್ಟನ್, ಚಾರ್ಲ್ಸ್ ಲೆಕ್ಲರ್ಕ್. ಉತ್ತರ ಚಾರ್ಲ್ಸ್ ಲೆಕ್ಲರ್ಕ್. ಯಾವ ಭಾರತೀಯ ಸ್ವದೇಶಿ ವಿಮಾನವಾಹಕ ನೌಕೆಯು 10 ಜುಲೈ 2022ರಂದು ತನ್ನ 4ನೇ ಹಂತದ ಸಮುದ್ರ ಪ್ರಯೋಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು? INS ವಜ್ರ, INS ವಿರಾಟ್, INS ವಿಕ್ರಮಾದಿತ್ಯ, INS ವಿಕ್ರಾಂತ್. ಉತ್ತರ INS ವಿಕ್ರಾಂತ್. ಪೋಲೆಂಡ್ನ ಅನ್ಲಾಗ್ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟರ್ AATCನಲ್ಲಿ ಅನ್ಲಾಗ್ ಗಗನಯಾತ್ರಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು? ಸತ್ಯ ಪಾಂಡೆ, ಶಫಾಲಿ ರಾಜ್, ಅದಿತಿ ರಾಜು, ಜಾಹ್ನವಿ ಡಾಂಗೇಟಿ. ಉತ್ತರ ಜಾಹ್ನವಿ ಡಾಂಗೇಟಿ. ಅತಿಗೆಂಪು IR ಬೆಳಕನ್ನು ನವೀಕರಿಸಬಹುದಾದ ಶಕ್ತಿ RE ಆಗಿ ಪರಿವರ್ತಿಸಲು ಸಾಧ್ಯವಾಗುವ ಹೊಸ ವಸ್ತುವನ್ನು ಯಾವ ದೇಶದ ಸಂಶೋಧಕರು ಕಂಡುಹಿಡಿದಿದ್ದಾರೆ? ಭಾರತ ಆಧಾರಿತ, ಚೀನಾ, ರಷ್ಯಾ, ಜಪಾನ್. ಉತ್ತರ ಭಾರತ. ರಾಷ್ಟ್ರೀಯ ಸ್ಮಾರಕಗಳ ಪ್ರಾಧಿಕಾರ NMA ಜುಲೈ 2022ರಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳೆಂದು ಘೋಷಿಸಲು ಡ್ಯಾಶ್ಗೆ ಸಂಬಂಧಿಸಿದ 2 ಸೈಟ್ಗಳನ್ನು ಶಿಫಾರಸು ಮಾಡಿದೆ.
ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ನರೇಂದ್ರ ಮೋದಿ, ಬಿ.ಆರ್. ಅಂಬೇಡ್ಕರ್. ಉತ್ತರ ಬಿ.ಆರ್. ಅಂಬೇಡ್ಕರ್. ಯಾವ ದಿನವನ್ನು ವಿಶ್ವ ಜನಸಂಖ್ಯಾ ದಿನ ಎಂದು ಆಚರಿಸಲಾಗುತ್ತದೆ? 4 ಜುಲೈ, 7 ಜುಲೈ, 1 ಜುಲೈ, 11 ಜುಲೈ. ಉತ್ತರ 11 ಜುಲೈ. ಜುಲೈ 2022ರಲ್ಲಿ ಯಾವ ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ವಲಯ ಮಂಡಳಿಯ NZC 30ನೇ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ? ಆಗ್ರಾ, ಜೈಪುರ್, ಅಹಮದಾಬಾದ್, ನವದೆಹಲಿ. ಉತ್ತರ ಜೈಪುರ್. ಜುಲೈ 2022ರಲ್ಲಿ ಯಾವ ಕಂಪನಿಯು ತನ್ನ ಲಿಥಿಯಂ ಅಯಾನ್ ಕೋಶಗಳಿಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ಪ್ರಮಾಣೀಕರಣವನ್ನು ಪಡೆದ ದೇಶದ ಮೊದಲ ಕಂಪನಿಯಾಗಿದೆ? ನ್ಯೂಕ್ಲಿಯನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್, ಟೆಲಿಮ್ಯಾಕ್ಸ್ ಇಂಡಿಯಾ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್, ಭಾರತ್ ಪವರ್ ಪರಿಹಾರಗಳು, ಗೋಡಿ ಇಂಡಿಯಾ ಲಿಮಿಟೆಡ್. ಉತ್ತರ ಗೋಡಿ ಇಂಡಿಯಾ ಲಿಮಿಟೆಡ್. ವಿಶ್ವದ ಆಹಾರ ಭದ್ರತೆ ಮತ್ತು ಪೋಷಣೆಯ ಸ್ಥಿತಿ 2022 ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದಿ ವರ್ಲ್ಡ್ 2022 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್, ವಿಶ್ವ ಆರ್ಥಿಕ ವೇದಿಕೆ, NITI ಆಯೋಗ. ಉತ್ತರ ವಿಶ್ವಸಂಸ್ಥೆ. ಇತ್ತೀಚೆಗೆ ಬಿಡುಗಡೆಯಾದ ಬ್ರಹ್ಮಾಂಡದ ಇತಿಹಾಸದಲ್ಲಿ ಅತ್ಯಂತ ಹಳೆಯ ದಾಖಲಿತ ಬೆಳಕು ದ ಓಲ್ಡೆಸ್ಟ್ ಡಾಕ್ಯುಮೆಂಟೆಡ್ ಲೈಟ್ ಇನ್ ದ ಹಿಸ್ಟರಿ ಆಫ್ ದ ಯೂನಿವರ್ಸ್ ಅನ್ನು ಯಾವ ದೂರದರ್ಶಕದಿಂದ ಸೆರೆಹಿಡಿಯಲಾಗಿದೆ? ಹಬಲ್ ಬಾಹ್ಯಾಕಾಶ ದೂರದರ್ಶಕ, ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ, ವಾಯೇಜರ್ ಬಾಹ್ಯಾಕಾಶ ದೂರದರ್ಶಕ, ಆಕಾಶ್ ಬಾಹ್ಯಾಕಾಶ ದೂರದರ್ಶಕ. ಉತ್ತರ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ POP ಫೇಮ್ ಹೊಸ ಇಂಧನವನ್ನು ಯಾವ ಮೂಲದಿಂದ ಅಭಿವೃದ್ಧಿಪಡಿಸಲಾಗಿದೆ? ಹೈಡ್ರೋಜನ್, ಬ್ಯಾಕ್ಟೀರಿಯಾ, ಜೀವರಾಶಿ, ಪ್ಲಾಸ್ಟಿಕ್. ಉತ್ತರ ಬ್ಯಾಕ್ಟೀರಿಯಾ. ಇತ್ತೀಚೆಗೆ ಪ್ರಾರಂಭಿಸಲಾದ ಭಾರತದ 3ನೇ ಮತ್ತು ಇತ್ತೀಚಿನ ವಿದ್ಯುತ್ ವಿನಿಮಯ ಯಾವುದು? ಭಾರತ್ ಪವರ್ ಎಕ್ಸ್ಚೇಂಜ್, ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್, ಅಮೃತ್ ಪವರ್ ಎಕ್ಸ್ಚೇಂಜ್, PTC ಪವರ್ ಎಕ್ಸ್ಚೇಂಜ್. ಉತ್ತರ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್. ಗಣಿ ಮತ್ತು ಖನಿಜಗಳ ರಾಷ್ಟ್ರೀಯ ಸಮಾವೇಶ ನ್ಯಾಷನಲ್ ಕಾನ್ಕ್ಲೇವ್ ಆನ್ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಸ್ಥಳ ಯಾವುದು? ನವದೆಹಲಿ, ಮುಂಬೈ, ರಾಂಚಿ, ರಾಯ್ಪುರ್. ಉತ್ತರ ನವದೆಹಲಿ. ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ IIP ಅನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಮಾಸಿಕವಾಗಿ ಬಿಡುಗಡೆ ಮಾಡುತ್ತದೆ? ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO, ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನಕ್ಕಾಗಿ ಇಲಾಖೆ, ಕಂದಾಯ ಇಲಾಖೆ, NITI ಆಯೋಗ. ಉತ್ತರ ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO. ಕನ್ವರ್ ಯಾತ್ರೆಯು ಗಂಗಾ ನದಿಯಿಂದ ನೀರನ್ನು ತರುವ ವಾರ್ಷಿಕ ತೀರ್ಥಯಾತ್ರೆಯಾಗಿದೆ. ಇದನ್ನು ಯಾವ ಹಿಂದೂ ದೇವತೆಯ ಭಕ್ತರು ಆಚರಿಸುತ್ತಾರೆ? ಗಂಗಾದೇವಿ, ಭಗವಾನ್ ಶಿವ, ಶ್ರೀಕೃಷ್ಣ, ಭಗವಾನ್ ರಾಮ್. ಉತ್ತರ ಭಗವಾನ್ ಶಿವ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ JWST ಈ ಕೆಳಗಿನ ಯಾವ ಸ್ಪೆಕ್ಟ್ರಮ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ? ಅತಿಗೆಂಪು ಇನ್ಫ್ರಾರೆಡ್, ವಿಸಿಬಲ್, ನೇರಳಾತೀತ ಅಲ್ಟ್ರಾವೈಲೆಟ್, ಎಕ್ಸ್ರೇ. ಉತ್ತರ ಅತಿಗೆಂಪು ಇನ್ಫ್ರಾರೆಡ್. ಗ್ರಾಹಕ ವಿಶ್ವಾಸ ಸಮೀಕ್ಷೆ CCS ಮತ್ತು IESH ಸಮೀಕ್ಷೆಯನ್ನು ಯಾವ ಸಂಸ್ಥೆ ನಡೆಸುತ್ತದೆ? RBI, CSO, ACBI, DPIIT. ಉತ್ತರ RBI. ಯಾವ ಸಂಸ್ಥೆಯು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಜೀವನ ವೆಚ್ಚದ ಬಿಕ್ಕಟ್ಟು ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ? UNDP,
ವಿಶ್ವ ಬ್ಯಾಂಕ್, ವಿಶ್ವ ಆರ್ಥಿಕ ವೇದಿಕೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಉತ್ತರ UNDP. ಜೂನ್ 2022ರಲ್ಲಿ ಭಾರತದಲ್ಲಿ ದಾಖಲಾಗಿರುವ ಚಿಲ್ಲರೆ ಹಣದುಬ್ಬರ ರಿಟೇಲ್ ಇನ್ಫ್ಲೇಷನ್ ದರ ಎಷ್ಟು? 5.1%, 6.1%, 7.1%, 8.1%. ಉತ್ತರ 7.1%. ರಾಜ್ಯ ಕೃಷಿ ಮತ್ತು ತೋಟಗಾರಿಕೆ ಸಚಿವರ ರಾಷ್ಟ್ರೀಯ ಸಮ್ಮೇಳನ ನಡೆದ ಸ್ಥಳ ಯಾವುದು? ಜೈಪುರ್, ಅಮೃತ್ಸರ, ಬೆಂಗಳೂರು, ವಾರಣಾಸಿ. ಉತ್ತರ ಬೆಂಗಳೂರು. ಯಾವ ಸಂಸ್ಥೆಯು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸೂಚ್ಯಂಕ IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಔಟ್ಪುಟ್ ಡೇಟಾವನ್ನು ಬಿಡುಗಡೆ ಮಾಡುತ್ತದೆ? NITI ಆಯೋಗ್, ರಾಷ್ಟ್ರೀಯ ಅಂಕಿಅಂಶ ಕಚೇರಿ, ಹಣಕಾಸು ಸೇವೆಗಳ ಇಲಾಖೆ, ಆರ್ಥಿಕ ವ್ಯವಹಾರಗಳ ಇಲಾಖೆ. ಉತ್ತರ ರಾಷ್ಟ್ರೀಯ ಅಂಕಿಅಂಶ ಕಚೇರಿ. ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಭಾರತದ ಮೊದಲ ಕ್ವಾಡ್ರೈವೆಲೆಂಟ್ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಲಸಿಕೆ QHPV ಉತ್ಪಾದಿಸಲು ಯಾವ ಕಂಪನಿಯು ಸಿದ್ಧವಾಗಿದೆ? ಬಯೋಕಾನ್, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತ್ ಬಯೋಟೆಕ್, ಭಾರತ್ ಬಯೋಲಾಜಿಕಲ್ ಲಿಮಿಟೆಡ್. ಉತ್ತರ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ICC ಏಕದಿನ ಬೌಲರ್ ರ್ಯಾಂಕಿಂಗ್ 2022ರಲ್ಲಿ ಯಾವ ಭಾರತೀಯ ಬೌಲರ್ ಅಗ್ರಸ್ಥಾನದಲ್ಲಿದ್ದಾರೆ? ಅಶ್ವಿನ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಯಜೇಂದ್ರ ಚಾಹಲ್. ಉತ್ತರ ಜಸ್ಪ್ರೀತ್ ಬುಮ್ರಾ. ಇತ್ತೀಚಿನ ICC ಏಕದಿನ ತಂಡಗಳ ರ್ಯಾಂಕಿಂಗ್ 2022ರಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? 3ನೇಯದು, 2ನೇಯದು, 5ನೇಯದು, ಮೊದಲನೆಯದು. ಉತ್ತರ 3ನೇಯದು. ಭಾರತದಲ್ಲಿ ಯಾವ ದಿನಾಂಕದಿಂದ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತ COVID-19 ಬೂಸ್ಟರ್ ಡೋಸ್ ನೀಡಲಾಗುತ್ತದೆ? ಜುಲೈ 15, ಜುಲೈ 20, ಆಗಸ್ಟ್ 1, ಆಗಸ್ಟ್ 15. ಉತ್ತರ ಜುಲೈ 15. ಬೃಹತ್ ಪ್ರತಿಭಟನೆಗಳ ನಡುವೆ ಶ್ರೀಲಂಕಾ ಅಧ್ಯಕ್ಷರು ಯಾವ ದೇಶಕ್ಕೆ ಓಡಿ ಹೋದರು? ಭಾರತ, ನೇಪಾಳ, ಮಾಲ್ಡೀವ್ಸ್, ಮಾರಿಷಸ್. ಉತ್ತರ ಮಾಲ್ಡೀವ್ಸ್. ಗೋಟಬಯ ರಾಜಪಕ್ಷೆ ಪಲಾಯನದ ನಂತರ ಶ್ರೀಲಂಕಾದ ಹೊಸ ಹಾಲಿ ಅಧ್ಯಕ್ಷರು ಯಾರು? ಮಹಿಂದ ಯಾಪ ಅಬೇವರ್ದನ, ರನಿಲ್ ವಿಕ್ರಮಸಿಂಘೆ, ಶವೇಂದ್ರ ಸಿಲ್ವಾ, ಜಗತ್ ಕೋಡಿತುವಕ್ಕು. ಉತ್ತರ ರನಿಲ್ ವಿಕ್ರಮಸಿಂಘೆ. 150 ಏಕದಿನದ ಪಂದ್ಯಗಳಲ್ಲಿ ಅತಿ ವೇಗದ ವಿಕೆಟ್ಗಳನ್ನು ಪಡೆದ ಭಾರತೀಯ ಬೌಲರ್ ಯಾರು? ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ, ಅಶ್ವಿನ್, ಯುಜ್ವೇಂದ್ರ ಚಾಹಲ್. ಉತ್ತರ ಮೊಹಮ್ಮದ್ ಶಮಿ. ಭಾರತದ ಯಾವ ರಾಜ್ಯದಲ್ಲಿ ಮಂಕಿಪಾಕ್ಸ್ನ ಶಂಕಿತ ಮೊದಲ ಪ್ರಕರಣ ವರದಿಯಾಗಿದೆ? ಗುಜರಾತ್, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ. ಉತ್ತರ ಕೇರಳ. ಜುಲೈ 13ರಂದು ಕಾಣಿಸಿಕೊಂಡ ಸೂಪರ್ ಮೂನ್ನ ಹೆಸರೇನು? ಜಿಂಕೆ ಚಂದ್ರ, ಬಕ್ ಮೂನ್, ಹುಲ್ಲೆ ಚಂದ್ರ, ಕುರಿ ಚಂದ್ರ. ಉತ್ತರ ಬಕ್ ಮೂನ್. ಟೈಮ್ಸ್ ವಿಶ್ವದ ಶ್ರೇಷ್ಠ ಸ್ಥಳಗಳ ಪಟ್ಟಿ 2022. ಟೈಮ್ಸ್ ಲೀಸ್ಟ್ ಆಫ್ ವರ್ಲ್ಡ್ಸ್ ಗ್ರೇಟೆಸ್ಟ್ ಪ್ಲೇಸಸ್ 2022ರಲ್ಲಿ ಯಾವ ನಗರವನ್ನು ಹೆಸರಿಸಲಾಗಿದೆ? ವಾರಣಾಸಿ,
ಆಗ್ರಾ, ಅಹಮದಾಬಾದ್, ಲಡಾಖ್. ಉತ್ತರ ಅಹಮದಾಬಾದ್. ಟೈಮ್ಸ್ ವಿಶ್ವದ ಶ್ರೇಷ್ಠ ಸ್ಥಳಗಳ 2022ರ ಪಟ್ಟಿ. ಟೈಮ್ಸ್ ಲೀಸ್ಟ್ ಆಫ್ ವರ್ಲ್ಡ್ಸ್ ಗ್ರೇಟೆಸ್ಟ್ ಪ್ಲೇಸಸ್ 2022 ಯಲ್ಲಿ ಯಾವ ರಾಜ್ಯವನ್ನು ಹೆಸರಿಸಲಾಗಿದೆ? ಕೇರಳ, ಸಿಕ್ಕಿಂ, ಗುಜರಾತ್, ಕರ್ನಾಟಕ. ಉತ್ತರ ಕೇರಳ. ಮಾನವ ಕಳ್ಳಸಾಗಣೆ ಪ್ರಕರಣದಲ್ಲಿ ಯಾವ ಗಾಯಕನನ್ನು ಬಂಧಿಸಲಾಗಿದೆ ಮತ್ತು 2 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ? ಹನಿ ಸಿಂಗ್, ಹಾರ್ಡಿ ಸಂಧು, ಅಮರಿಂದರ್ ಗಿಲ್, ದಲೇರ್ ಮೆಹಂದಿ. ಉತ್ತರ ದಲೇರ್ ಮೆಹಂದಿ. ವೆಸ್ಟ್ ಇಂಡೀಸ್ ವಿರುದ್ಧ ಮುಂಬರುವ 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತವನ್ನು ಯಾರು ಮುನ್ನಡೆಸಲಿದ್ದಾರೆ? ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಶಿಖರ್ ಧವನ್, ರೋಹಿತ್ ಶರ್ಮಾ. ಉತ್ತರ ರೋಹಿತ್ ಶರ್ಮಾ. ಯಾವ ನಗರದಲ್ಲಿ ಸ್ಪೇಸ್ಟೆಕ್ ಸ್ಟಾರ್ಟ್ ಅಪ್ ಅಗ್ನಿಕುಲ್ ಕಾಸ್ಮೋಸ್ ಭಾರತದ ಮೊದಲ ರಾಕೆಟ್ ಎಂಜಿನ್ ಕಾರ್ಖಾನೆಯನ್ನು ತೆರೆದಿದೆ? ಬೆಂಗಳೂರು, ಹೈದರಾಬಾದ್, ಮುಂಬೈ, ಚೆನ್ನೈ. ಉತ್ತರ ಚೆನ್ನೈ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2022ರಲ್ಲಿ ಭಾರತದ ಶ್ರೇಣಿ ಏನು? 131, 127, 121, 135. ಉತ್ತರ 135. ಗೋಟಬಯ ರಾಜಪಕ್ಸೆ ಪಲಾಯನದ ನಂತರ ಶ್ರೀಲಂಕಾದ ಹೊಸ ಹಾಲಿ ಅಧ್ಯಕ್ಷರು ಯಾರು? ಮಹಿಂದ ಯಾಪ ಅಬೇವರ್ಧನ, ರನಿಲ್ ವಿಕ್ರಮಸಿಂಘೆ, ಶವೇಂದ್ರ ಸಿಲ್ವಾ, ಜಗತ್ ಕೊಡಿತುವಕ್ಕು. ಉತ್ತರ ರನಿಲ್ ವಿಕ್ರಮಸಿಂಘೆ. ಜುಲೈ 2022ರಲ್ಲಿ ಗತಿಶಕ್ತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಯಾವ ರಾಜ್ಯದಲ್ಲಿ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ? ಸಿಕ್ಕಿಂ, ಪಶ್ಚಿಮ ಬಂಗಾಳ, ಗುಜರಾತ್, ಉತ್ತರ ಪ್ರದೇಶ್. ಉತ್ತರ ಗುಜರಾತ್. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು 2798.16 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ರೈಲ್ವೆ ಸಚಿವಾಲಯವು ನಿರ್ಮಿಸಲಿರುವ ತರಂಗ್ ಹಿಲ್ ಅಂಬಾಜಿ ಅಬು ರಸ್ತೆ ಹೊಸ ರೈಲು ಮಾರ್ಗದ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. ಹೊಸ ರೈಲು ಮಾರ್ಗದ ಒಟ್ಟು ಉದ್ದ ಎಷ್ಟು? 101.25 ಕಿಲೋಮೀಟರ್, 116.65 ಕಿಲೋಮೀಟರ್, 130.95 ಕಿಲೋಮೀಟರ್, 165.25 ಕಿಲೋಮೀಟರ್. ಉತ್ತರ 116.65 ಕಿಲೋಮೀಟರ್. ಭಾರತದ ಮೊದಲ ಇ-ತ್ಯಾಜ್ಯ ಪರಿಸರ ಉದ್ಯಾನವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಪುಣೆ, ಕೋಟಾ, ದೆಹಲಿ, ಮುಂಬೈ. ಉತ್ತರ ದೆಹಲಿ. ಈ ಕೆಳಗಿನ ಯಾವ IIT ಸಹಯೋಗದೊಂದಿಗೆ ಜೈವಿಕ ವೈವಿಧ್ಯ ಮಾನಿಟರಿಂಗ್ ತಂತ್ರಜ್ಞಾನ ಸಿಜೆಂಟಾ ಇಂಡಿಯಾವು ಜೀವ ವೈವಿಧ್ಯ ಸಂವೇದಕ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ? IIT ಖರಗ್ಪುರ, IIT ರೋಫರ್, IIT ಬಾಂಬೆ, IIT ಮದ್ರಾಸ್. ಉತ್ತರ IIT ರೋಪರ್. ಫೆಡರೇಷನ್ ಆಫ್ ಇಂಡಿಯನ್ ಫ್ಯಾಂಟಸಿ ಸ್ಪೋರ್ಟ್ಸ್ FIFS ಯಾರನ್ನು ಅದರ ಡೈರೆಕ್ಟರ್ ಜನರಲ್ ಆಗಿ ನೇಮಕ ಮಾಡುವುದಾಗಿ ಘೋಷಿಸಿದೆ? ಸುಧಾಕರ್ ದಲೇಲ್, ಅತುಲ್ ಸಿಂಗ್, ಪರಮೇಶ್ವರನ್ ಅಯ್ಯರ್, ಸಂತೋಷ್ ಭಟ್ಟಾಚಾರ್ಯ. ಉತ್ತರ ಸಂತೋಷ್ ಭಟ್ಟಾಚಾರ್ಯ. 8 ರಿಂದ 18 ವರ್ಷ ವಯಸ್ಸಿನವರಿಗೆ AICIIT ದೆಹಲಿಯ ಸಹಯೋಗದೊಂದಿಗೆ ಟೆಕ್ ಉದ್ಯಮಶೀಲತೆ ಕಾರ್ಯಕ್ರಮವನ್ನು ಯಾರು ಘೋಷಿಸಿದ್ದಾರೆ? ವೇದಾಂತು, BSLLC, ಸ್ಟೆಮೆರೋಬೋ ಟೆಕ್ನಾಲಜೀಸ್,
ಕತೆ ವಿನ್ಯಾಸ. ಉತ್ತರ ಸ್ಟೆಮ್ಯಾರೋಬೋ ಟೆಕ್ನಾಲಜೀಸ್. ಜುಲೈ 2022ರಲ್ಲಿ ICC ಡೋಪಿಂಗ್ ವಿರೋಧಿ ಸಂಹಿತೆಯ ಆರ್ಟಿಕಲ್ 2.1 ಉಲ್ಲಂಘಿಸಿದ್ದಕ್ಕಾಗಿ ತಪ್ಪಿತಸ್ಥರೆಂದು ಒಪ್ಪಿಕೊಂಡ ನಂತರ 10 ತಿಂಗಳ ಅವಧಿಗೆ ಯಾರನ್ನು ಅಮಾನತುಗೊಳಿಸಲಾಗಿದೆ? ಶಹೀದುಲ್ಲಾ ಇಸ್ಲಾಂ, ಜುಬೈರ್ ಹಮ್ಜಾ, ಮನೋಜ್ ಪ್ರಭಾಕರ್, ರಶೀದ್ ಖಾನ್. ಉತ್ತರ ಶಹೀದುಲ್ಲಾ ಇಸ್ಲಾಂ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು 15 ಜುಲೈ 2022ರಂದು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದ ಭಾರತದ ಶ್ರೇಯಾಂಕಗಳು 2022ರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ? IIT ದೆಹಲಿ, IIT ಖರಗ್ಪುರ್, IIT ಬಾಂಬೆ, IIT ಮದ್ರಾಸ್. ಉತ್ತರ IIT ಮದ್ರಾಸ್. ಇಸ್ರೇಲ್ ತನ್ನ ಮೆಡಿಟೇರಿಯನ್ ಕರಾವಳಿಯ ಪ್ರಮುಖ ವ್ಯಾಪಾರ ಕೇಂದ್ರವಾದ ಹೈಫಾ ಬಂದರನ್ನು 1.2 ಶತಕೋಟಿಗೆ ಈ ಕೆಳಗಿನ ಯಾವುದಕ್ಕೆ ಮಾರಾಟ ಮಾಡಿದೆ? ದುಬೈ ಪೋರ್ಟ್ಸ್ ವರ್ಲ್ಡ್, ಟರ್ಮಿನಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್, ಅದಾನಿ ಬಂದರುಗಳು, PSA ಇಂಟರ್ನ್ಯಾಷನಲ್. ಉತ್ತರ ಅದಾನಿ ಬಂದರುಗಳು. ಭಾರತೀಯ ಜೀವ ವಿಮಾ ನಿಗಮ LIC ಮಾರ್ಚ್ 2022ರಂತೆ ಕೋಟಿ ಎಂಬೆಡೆಡ್ ಮೌಲ್ಯವನ್ನು ವರದಿ ಮಾಡಿದೆ. ರು 5,31,794, ರು 5,41,492, ರು 5,11,356, ರು 5,91,568. ಉತ್ತರ 5,41,492. ಜುಲೈ 2022ರಲ್ಲಿ ಭೂತಾನ್ಗೆ ಭಾರತದ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರುಚಿರ್ ಕಾಂಬೋಜ್, ತರಂಜಿತ್ ಸಿಂಗ್ ಸಂಧು, ಅಸಫ್ ಅಲಿ, ಸುಧಾಕರ್ ದಲೇಲ್. ಉತ್ತರ ಸುಧಾಕರ್ ದಲೇಲ್. ಧನ್ಯವಾದಗಳು. ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.